ಆ ರೀತಿ ಭಾವನೆಗಳು ಎಲ್ಲರಿಗೂ ಆಯ್ತು ಅಷ್ಟೇ, ಬಿಟ್ಟರೆ ಬೇರೆ ಸಾಕಷ್ಟು ಜನ ನಿಮ್ಮದು ಸಹ ಕಣ್ಣಿಗೆ ಬರ್ತಾರೆ, ಆ ರೀತಿ ಸಾಕಷ್ಟು ಸಚಿವರು ಸಹ ಕಣ್ಣಿಗೆ ಇಲ್ಲ, ಎಲ್ರಿಗೂ ಬಹಳ ನೋವಾಯ್ತು. ಆದರೆ ನಾವೆಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿದ್ದೀವಿ. ಅಧಿಕಾರ ಯಾರಿಗೂ ಶಾಶ್ವತ ಇಲ್ಲ. ಅದರಿಂದ ಅವರನ್ನು ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ. ಉತ್ತಮ ಆಡಳಿತ ಮಾಡ್ತಾ ಇದ್ರು ಸಿದ್ದರಾಮಯ್ಯ ಅವರು. ಹಿಂದ ಸಮಾಜ ಆಗಿರ್ಬೋದು, ಎಲ್ಲಾ ಸಮಾಜನೂ ಒಟ್ಟಿಗೆ ತಗೊಂಡೋಗುವಂತ ಕೆಲಸ ಮಾಡ್ತಾ ಇರ್ತಾರೆ. ಖಂಡಿತ ಅವರನ್ನ ಒಂದು ಜಾತಿಗೆ ಸೀಮಿತವಾಗಿ ನಾವು ನಾಯಕರನ್ನಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಸಮಾಜದ, ವಿಶೇಷವಾಗಿ ಬಡವರ ಬಗ್ಗೆ. ಯಾಕಂದ್ರೆ ಬಡತನದಿಂದ ಅವರು ಮೇಲ್ಬಂದವರು. ಅವರೇ ಹೇಳಿದಾಗೆ ಅವ್ರ ತಂದೆ ತಾಯಿ ಯಾರು ರಾಜಕಾರಣದಲ್ಲಿ ಇರಲಿಲ್ಲ. ಅವರು ಕುಟುಂಬದಲ್ಲಿ ಅವರೊಬ್ಬರೇ ವಿದ್ಯಾವಂತರು. ಅವರು ಇವತ್ತು ರಾಜ್ಯದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತೀರಿ ಅಂತಕ್ಕಂಥ ನಂಬಿಕೆ ಅವ್ರಿಗೆ ಇರಲಿಲ್ಲ. ಇವತ್ತು ಬೆಳೆದು ಇವತ್ತು ಎಲ್ಲರ ವಿಶ್ವಾಸವನ್ನು ಪಡೆದಿದ್ದಾರೆ. ಬಹುಶಃ ಅವರು ಈ 2-3 ದಿನಗಳಲ್ಲಿ ನಡೆದಿರ್ತಕ್ಕಂಥ ರೀತಿ ಬಹುಶಃ ಇವತ್ತಿನ ಒಂದು ಕೆಟ್ಟಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆಗೆ ಬಹುಶಃ ಒಂದು ವಿಶಿಷ್ಟವಾದಂಥ ಒಂದು ರೀತಿಯಾದಂಥ ದಿಕ್ಕನ್ನು ತೋರಿಸ್ಕೊಟ್ಟಿದ್ದಾರೆ. ರಾಜಕಾರಣದಲ್ಲಿ ಯಾರಿಗೂ ಅಧಿಕಾರ ಶಾಶ್ವತ. ಇವತ್ತು ಜನರ ಆಶೀರ್ವಾದ ಬೇಕು, ಜನರ ನಂಬಿಕೆ ವಿಶ್ವಾಸವನ್ನು ಗಳಿಸಬೇಕು. ಅದರ ಮೇಲೆ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ನಾವು ಒಂದು ವಿ ಹ್ಯಾವ್ ಟು ಬಿ ಗ್ರೌಂಡೆಡ್ ಅಂತ ಹೇಳ್ತಾರೆ. ಅಂದರೆ ನಾವು ನಮ್ಮ ಕಾಲಿನ ಮೇಲೆ ನಾವು ನಿಂತ್ಕೋಬೇಕು. ನಾವು ಹೇಗೆ ಬೆಳೆದು ಬಂದ್ವಿ, ಯಾರಿಂದ ನಾವೆಲ್ಲರಿಗೂ ಬಂದಿದ್ದೀವಿ ಅಂತಕ್ಕಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು. ಅದರಿಂದ ಎಲ್ಲರೂ ಡಿ ಕೆ ಶಿವಕುಮಾರ್ ಅವರಿಗೂ ಭಾವೋದ್ವೇಗಕ್ಕೆ ಒಳಗಾದರು. ಅದರಿಂದ ಅವರನ್ನು ನಾವು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಈಗ ಕೊನೆಗಾಯ್ತತ್ವವಾಗಿ ನಾವು ಕೊಡ್ತಾರೆ ಸಿದ್ದರಾಮಯ್ಯ ಪೂರ್ತಿ ರಾಜಕೀಯ ರಾಜಕಾರಣಕ್ಕೆ ಬನ್ನಿ ಅಂತ ಆಹ್ವಾನ ಮಾಡಿದ್ದಾರೆ. ನೋಡಿ, ಖಂಡಿತ ಅವರಿಗೆ ರಾಜ್ಯಸಭೆಗೆ ಬರಬೇಕು ಅಂತಕ್ಕಂಥ ಆಹ್ವಾನವನ್ನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮಗೆ ಪಕ್ಷದ ಒಂದು ಜವಾಬ್ದಾರಿಗಳನ್ನು ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದ್ರು. ಆದರೆ ಸದ್ಯಕ್ಕೆ ನಾನು ರಾಜ್ಯದಲ್ಲಿ ಇರ್ತೀನಿ, ನಿಮ್ಮ ಜೊತೆ ಇರ್ತೀನಿ ಅಂತಕ್ಕಂಥ ಮಾತನ್ನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ. ಅದರಿಂದ ನಾವು ಅವರು ನಮ್ಮ ಜೊತೆಯಲ್ಲಿ ಇರ್ತಾರೆ ಪಕ್ಷಕ್ಕೆ. ಮತ್ತು ಡಿ ಕೆ ಶಿವಕುಮಾರ್ ಅವರು ಏನು ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ, ಅವರಿಗೆ ಬೆನ್ನಿಂದೆ ನಿಂತು ಸರ್ಕಾರವನ್ನ ಉತ್ತಮವಾಗಿ ನಡೆಸುವಂಥದ್ದಕ್ಕೆ ಅವರೆಲ್ಲ ಅನುಭವವನ್ನ ಅವರು ದಾರಿ ಎರಿತಾರೆ. ಮತ್ತು ಮುಂದೆ 2028ಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಬರುವಂಥದ್ದಕ್ಕೆ ಅವರು ಸಹಕರಿಸ್ತೀರಿ ಅಂತಕ್ಕಂಥ ಮಾತನ್ನ ಬಹಳ ಮನಸ್ಫೂರ್ತಿಯಾಗಿ ಅವರು ವ್ಯಕ್ತಪಡಿಸ್ತಾರೆ. ಆ ರೀತಿ ಭಾವನೆಗಳು ಎಲ್ಲರಿಗೂ ಆಯ್ತು ಅಷ್ಟೇ, ಬಿಟ್ಟರೆ ಬೇರೆ ಸಾಕಷ್ಟು ಜನ ನಿಮ್ಮದು ಸಹ ಕಣ್ಣಿಗೆ ಬರ್ತಾರೆ, ಆ ರೀತಿ ಸಾಕಷ್ಟು ಸಚಿವರು ಸಹ ಕಣ್ಣಿಗೆ ಇಲ್ಲ, ಎಲ್ರಿಗೂ ಬಹಳ ನೋವಾಯ್ತು. ಆದರೆ ನಾವೆಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿದ್ದೀವಿ. ಅಧಿಕಾರ ಯಾರಿಗೂ ಶಾಶ್ವತ ಇಲ್ಲ. ಅದರಿಂದ ಅವರನ್ನು ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ. ಉತ್ತಮ ಆಡಳಿತ ಮಾಡ್ತಾ ಇದ್ರು ಸಿದ್ದರಾಮಯ್ಯ ಅವರು. ಹಿಂದ ಸಮಾಜ ಆಗಿರ್ಬೋದು, ಎಲ್ಲಾ ಸಮಾಜನೂ ಒಟ್ಟಿಗೆ ತಗೊಂಡೋಗುವಂತ ಕೆಲಸ ಮಾಡ್ತಾ ಇರ್ತಾರೆ. ಖಂಡಿತ ಅವರನ್ನ ಒಂದು ಜಾತಿಗೆ ಸೀಮಿತವಾಗಿ ನಾವು ನಾಯಕರನ್ನಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಸಮಾಜದ, ವಿಶೇಷವಾಗಿ ಬಡವರ ಬಗ್ಗೆ. ಯಾಕಂದ್ರೆ ಬಡತನದಿಂದ ಅವರು ಮೇಲ್ಬಂದವರು. ಅವರೇ ಹೇಳಿದಾಗೆ ಅವ್ರ ತಂದೆ ತಾಯಿ ಯಾರು ರಾಜಕಾರಣದಲ್ಲಿ ಇರಲಿಲ್ಲ. ಅವರು ಕುಟುಂಬದಲ್ಲಿ ಅವರೊಬ್ಬರೇ ವಿದ್ಯಾವಂತರು. ಅವರು ಇವತ್ತು ರಾಜ್ಯದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತೀರಿ ಅಂತಕ್ಕಂಥ ನಂಬಿಕೆ ಅವ್ರಿಗೆ ಇರಲಿಲ್ಲ. ಇವತ್ತು ಬೆಳೆದು ಇವತ್ತು ಎಲ್ಲರ ವಿಶ್ವಾಸವನ್ನು ಪಡೆದಿದ್ದಾರೆ. ಬಹುಶಃ ಅವರು ಈ 2-3 ದಿನಗಳಲ್ಲಿ ನಡೆದಿರ್ತಕ್ಕಂಥ ರೀತಿ ಬಹುಶಃ ಇವತ್ತಿನ ಒಂದು ಕೆಟ್ಟಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆಗೆ ಬಹುಶಃ ಒಂದು ವಿಶಿಷ್ಟವಾದಂಥ ಒಂದು ರೀತಿಯಾದಂಥ ದಿಕ್ಕನ್ನು ತೋರಿಸ್ಕೊಟ್ಟಿದ್ದಾರೆ. ರಾಜಕಾರಣದಲ್ಲಿ ಯಾರಿಗೂ ಅಧಿಕಾರ ಶಾಶ್ವತ. ಇವತ್ತು ಜನರ ಆಶೀರ್ವಾದ ಬೇಕು, ಜನರ ನಂಬಿಕೆ ವಿಶ್ವಾಸವನ್ನು ಗಳಿಸಬೇಕು. ಅದರ ಮೇಲೆ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ನಾವು ಒಂದು ವಿ ಹ್ಯಾವ್ ಟು ಬಿ ಗ್ರೌಂಡೆಡ್ ಅಂತ ಹೇಳ್ತಾರೆ. ಅಂದರೆ ನಾವು ನಮ್ಮ ಕಾಲಿನ ಮೇಲೆ ನಾವು ನಿಂತ್ಕೋಬೇಕು. ನಾವು ಹೇಗೆ ಬೆಳೆದು ಬಂದ್ವಿ, ಯಾರಿಂದ ನಾವೆಲ್ಲರಿಗೂ ಬಂದಿದ್ದೀವಿ ಅಂತಕ್ಕಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು. ಅದರಿಂದ ಎಲ್ಲರೂ ಡಿ ಕೆ ಶಿವಕುಮಾರ್ ಅವರಿಗೂ ಭಾವೋದ್ವೇಗಕ್ಕೆ ಒಳಗಾದರು. ಅದರಿಂದ ಅವರನ್ನು ನಾವು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ.
ಈಗ ಕೊನೆಗಾಯ್ತತ್ವವಾಗಿ ನಾವು ಕೊಡ್ತಾರೆ ಸಿದ್ದರಾಮಯ್ಯ ಪೂರ್ತಿ ರಾಜಕೀಯ ನಿವೃತ್ತಿ ತಗೊಂಡು. ರಾಜಕಾರಣಕ್ಕೆ ಬನ್ನಿ ಅಂತಂದು ಆಹ್ವಾನ ಮಾಡಿದ್ದಾರೆ ಅಂತ. ನೋಡಿ, ಖಂಡಿತ ಅವರಿಗೆ ರಾಜ್ಯಸಭೆಗೆ ಬರಬೇಕು ಅಂತಕ್ಕಂಥ ಆಹ್ವಾನವನ್ನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮಗೆ ಪಕ್ಷದ ಒಂದು ಜವಾಬ್ದಾರಿಗಳನ್ನ ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದ್ರು. ಆದ್ರೆ ಸದ್ಯಕ್ಕೆ ನಾನು ರಾಜ್ಯದಲ್ಲಿ ಇರ್ತೀನಿ, ನಿಮ್ ಜೊತೆ ಇರ್ತೀನಿ ಅಂತಕ್ಕಂಥ ಮಾತನ್ನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ. ಅದರಿಂದ ನಾವು ಅವ್ರು ನಮ್ಮ ಜೊತೆಲಿ ಇರ್ತಾರೆ ಪಕ್ಷಕ್ಕೆ, ಮತ್ತು ಡಿ.ಕೆ. ಶಿವಕುಮಾರ್ ಅವರು ಏನು ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ, ಅವರಿಗೆ ಬೆನ್ನಿಂದೆ ನಿಂತು ಸರ್ಕಾರವನ್ನ ಉತ್ತಮವಾಗಿ ನಡೆಸುವಂಥದ್ದಕ್ಕೆ ಅವರೆಲ್ಲ ಅನುಭವವನ್ನ ಅವರು ದಾರಿ ಎರಿತಾರೆ. ಮತ್ತು ಮುಂದೆ 2028ಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಬರುವಂತದ್ದಕ್ಕೆ ಅವರು ಸಹಕರಿಸ್ತೀರಿ ಅಂತಕ್ಕಂಥ ಮಾತನ್ನ ಬಹಳ ಮನಸ್ಫೂರ್ತಿಯಾಗಿ ಅವರು ವ್ಯಕ್ತಪಡಿಸ್ತಾರೆ. ಆ ರೀತಿ ಭಾವನೆಗಳು ಎಲ್ಲರಿಗೂ ಆಯ್ತು ಅಷ್ಟೇ, ಬಿಟ್ರೆ ಬೇರೆ ಸಾಕಷ್ಟು ಜನ ಹೆಣ್ಮಕ್ಳು ಸಹ ಕಣ್ಣೀರು ಬರ್ತಾರೆ. ಆ ರೀತಿ ಸಾಕಷ್ಟು ಸಚಿವರು ಸಹ ಕಣ್ಣೀರು ಇಲ್ಲ, ಎಲ್ರಿಗೂ ಬಹಳ ನೋವಾಯ್ತು. ಆದ್ರೆ ನಾವೆಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿದ್ದೀವಿ. ಅಧಿಕಾರ ಯಾರಿಗೂ ಶಾಶ್ವತ ಇಲ್ಲ. ಅದರಿಂದ ಅವರನ್ನ ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ. ಉತ್ತಮ ಆಡಳಿತ ಮಾಡ್ತಾ ಇದ್ರು ಸಿದ್ದರಾಮಯ್ಯ ಅವರು. ಅಹಿಂದ ಸಮಾಜ ಆಗಿರ್ಬೋದು, ಎಲ್ಲಾ ಸಮಾಜನೂ ಒಟ್ಟಿಗೆ ತಗೊಂಡೋಗುವಂತ ಕೆಲಸ ಮಾಡ್ತಾ ಇರ್ತಾರೆ. ಖಂಡಿತ ಅವರನ್ನ ಒಂದು ಜಾತಿಗೆ ಸೀಮಿತವಾಗಿ ನಾವು ನಾಯಕರನ್ನಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಸಮಾಜದ ವಿಶೇಷವಾಗಿ ಬಡವರ ಬಗ್ಗೆ, ಯಾಕಂದ್ರೆ ಬಡತನದಿಂದ ಅವರು ಮೇಲ್ಬಂದವರು. ಅವರೇ ಹೇಳಿದಾಗೆ ಅವ್ರ ತಂದೆ ತಾಯಿ ಯಾರು ರಾಜಕಾರಣದಲ್ಲಿ ಇರಲಿಲ್ಲ. ಅವರು ಕುಟುಂಬದಲ್ಲಿ ಅವರೊಬ್ಬರೇ ವಿದ್ಯಾವಂತರು. ಅವರು ಇವತ್ತು ರಾಜ್ಯದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತೀರಿ ಅಂತಕ್ಕಂಥ ನಂಬಿಕೆ ಅವ್ರಿಗೆ ಇರಲಿಲ್ಲ. ಇವತ್ತು ಎಲ್ಲರ ವಿಶ್ವಾಸವನ್ನು ಪಡೆದಿದ್ದಾರೆ. ಬಹುಶಃ ಅವರು ಈ 2-3 ದಿನಗಳಲ್ಲಿ ನಡೆದಿರ್ತಕ್ಕಂಥ ರೀತಿ, ಬಹುಶಃ ಇವತ್ತಿನ ಒಂದು ಕೆಟ್ಟಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆಗೆ ಬಹುಶಃ ಒಂದು ವಿಶಿಷ್ಟವಾದಂಥ ಒಂದು ರೀತಿಯಾದಂಥ ದಿಕ್ಕನ್ನ ತೋರಿಸ್ಕೊಟ್ಟಿದ್ದಾರೆ. ರಾಜಕಾರಣದಲ್ಲಿ ಯಾರಿಗೂ ಅಧಿಕಾರ ಶಾಶ್ವತ. ಇವತ್ತು ಜನರ ಆಶೀರ್ವಾದ ಬೇಕು, ಜನರ ನಂಬಿಕೆ ವಿಶ್ವಾಸವನ್ನ ಗಳಿಸಬೇಕು. ಅದ್ರ ಮೇಲೆ ಅಧಿಕಾರ ಬಂದಂತ ಸಂದರ್ಭದಲ್ಲಿ ನಾವು ಒಂದು ವಿ ಹ್ಯಾವ್ ಟು ಬಿ ಗ್ರೌಂಡೆಡ್ ಅಂತ ಹೇಳ್ತಾರೆ. ಅಂದ್ರೆ ನಾವು ನಮ್ಮ ಕಾಲಿನ ಮೇಲೆ ನಾವು ನಿಂತ್ಕೋಬೇಕು. ನಾವು ಹೇಗೆ ಬೆಳೆದು ಬಂದ್ವಿ, ಯಾರಿಂದ ನಾವೆಲ್ಲರಿಗೂ ಬಂದಿದ್ದೀವಿ ಅಂತಕ್ಕಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು. ಅದರಿಂದ ಎಲ್ಲರೂ ಡಿ.ಕೆ. ಶಿವಕುಮಾರ್ ಅವರಿಗೂ ಭಾವೋದ್ವೇಗ ಒಳಗಾದ್ರು. ಅದರಿಂದ ಅವರನ್ನು ನಾವು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಈಗ ಕೊನೆಗಾಯ್ತತ್ವವಾಗಿ ನಾವು ಕೊಡ್ತಾರೆ ಸಿದ್ದರಾಮಯ್ಯ ಪೂರ್ತಿ ರಾಜಕೀಯ ನಿವೃತ್ತಿ ತಗೊಂಡು. ರಾಜಕಾರಣಕ್ಕೆ ಬನ್ನಿ ಅಂತಂದು ಆಹ್ವಾನ ಮಾಡಿದ್ದಾರೆ ಅಂತ. ನೋಡಿ, ಖಂಡಿತ ಅವರಿಗೆ ರಾಜ್ಯಸಭೆಗೆ ಬರಬೇಕು ಅಂತಕ್ಕಂಥ ಆಹ್ವಾನವನ್ನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮಗೆ ಪಕ್ಷದ ಒಂದು ಜವಾಬ್ದಾರಿಗಳನ್ನ ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದ್ರು. ಆದ್ರೆ ಸದ್ಯಕ್ಕೆ ನಾನು ರಾಜ್ಯದಲ್ಲಿ ಇರ್ತೀನಿ, ನಿಮ್ ಜೊತೆ ಇರ್ತೀನಿ ಅಂತಕ್ಕಂಥ ಮಾತನ್ನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ. ಅದರಿಂದ ನಾವು ಅವ್ರು ನಮ್ಮ ಜೊತೆಲಿ ಇರ್ತಾರೆ ಪಕ್ಷಕ್ಕೆ, ಮತ್ತು ಡಿ.ಕೆ. ಶಿವಕುಮಾರ್ ಅವರು ಏನು ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ, ಅವರಿಗೆ ಬೆನ್ನಿಂದೆ ನಿಂತು ಸರ್ಕಾರವನ್ನ ಉತ್ತಮವಾಗಿ ನಡೆಸುವಂಥದ್ದಕ್ಕೆ ಅವರೆಲ್ಲ ಅನುಭವವನ್ನ ಅವರು ದಾರಿ ಎರಿತಾರೆ. ಮತ್ತು ಮುಂದೆ 2028ಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಬರುವಂತದ್ದಕ್ಕೆ ಅವರು ಸಹಕರಿಸ್ತೀರಿ ಅಂತಕ್ಕಂಥ ಮಾತನ್ನ ಬಹಳ ಮನಸ್ಫೂರ್ತಿಯಾಗಿ ಅವರು ವ್ಯಕ್ತಪಡಿಸ್ತಾರೆ.